ಹಾಯ್ ಫ್ರೆಂಡ್ಸ್, ಮೊಳಕೆ ಹುರುಳಿಕಾಳು ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಕಟ್ಟಿರುವಂಥ ಮೊಳಕೆ ಹುರುಳಿಕಾಳು, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಕಡಲೆ, ಸ್ವಲ್ಪ ಕಾಯಿ, ಒಂದು 4 ಸ್ಪೂನ್ ಖಾರದ ಪುಡಿ, ಬದನೆಕಾಯಿ ಮತ್ತು ಆಲೂಗೆಡ್ಡೆ ಕಟ್ ಮಾಡಿದ್ದಾರೆ. ನೀರಲ್ಲಿ ಹಾಕಿಟ್ಕೊಬೇಕು. ರುಬ್ಲಿಕ್ಕೆ ಬೇಕಾಗಿರುವುದು ಕಾಯಿ ಕಡಲೆನ ಫಸ್ಟು ಈ ಥರ ರುಬ್ಕೊಬೇಕು. ಆ ರುಬ್ಬಿರುವಂಥ ಕಾಯಿ ಕಡಲೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಒಂದು 4 ಟೊಮೆಟೊನ ಆ್ಯಡ್ ಮಾಡಿ ಸ್ವಲ್ಪ ನೀರು ಹಾಕಿ ಅದನ್ನು ಗ್ರೈಂಡ್ ಮಾಡ್ಕೊಬೇಕು. ಆ ಗ್ರೈಂಡ್ ಮಾಡಿರುವಂಥ ಮಸಾಲೆಗೆ ಒಂದು 4 ಸ್ಪೂನ್ ಮಸಾಲ ಪೌಡರನ್ನು ಆ್ಯಡ್ ಮಾಡಿ ಅದನ್ನು ಸಹ ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಬೇಕು. ನೋಡಿ, ಈ ಥರ ಗ್ರೈಂಡ್ ಆದಮೇಲೆ ಒಲೆಯ ಮೇಲೆ ಒಂದು ಪಾತ್ರೆಯನ್ನಿಟ್ಟು ಅದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಒಗ್ಗರಣೆಗೆ ಸಾಸಿವೆ, ಸ್ವಲ್ಪ ಕರಿಬೇವು ಹಾಕಿ ಅದಾದ ನಂತರ ತೊಳೆದಿಟ್ಟಿರುವಂತಹ ಮೊಳಕೆ ಹುರುಳಿಕಾಳನ್ನು ಈ ಥರ ಮಿಕ್ಸ್ ಮಾಡಿ ಸ್ವಲ್ಪ ಫ್ರೈ ಮಾಡಿ. ಆ ಫ್ರೈ ಮಾಡಿರುವಂತಹ ಕಾಳಿಗೆ ರುಬ್ಬಿರುವಂಥ ಮಸಾಲವನ್ನು ಆ್ಯಡ್ ಮಾಡಿ ಮಿಕ್ಸ್ ಮಾಡಿ. ಮಿಕ್ಸ್ ಆದ ನಂತರ ನಮಗೆ ಕ್ವಾಂಟಿಟಿಗೆ ತಕ್ಕನಾಗೆ ನೀರನ್ನು ಆ್ಯಡ್ ಮಾಡ್ಕೊಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಮತ್ತು ಒಂದು 10 ನಿಮಿಟ್ಸ್ ಕುದಿಸ್ಬೇಕು. ಅದನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕಟ್ ಮಾಡಿರುವಂಥ ಆಲೂಗೆಡ್ಡೆ, ಬದನೆಕಾಯಿನೂ ಅದರೊಳಗೆ ಸೇರಿಸಿ ಈ ಥರ ಒಂದು 10 ನಿಮಿಟ್ಸ್ ಕುದಿಸ್ಬೇಕು. ಸಾಂಬಾರು ರೆಡಿ ಆಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ಸರ್ವ್ ಮಾಡಿ. ಇದು ಮುದ್ದೆ ಜೊತೆಗೆ ತುಂಬ ಒಳ್ಳೆ ಕಾಂಬಿನೇಷನ್, ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.